ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವಾಗ ಟೈಮ್ ಬಂದು 8:15. ಇವಾಗ ಎದ್ದಿದ್ದೀನಿ. ಯಾಕೆಂದರೆ ನನಗೆ 2 ದಿನದಿಂದ ಸರಿಯಾಗಿ ನಿದ್ದೆ ಆಗಿರಲಿಲ್ವಲ್ಲ. ಮಧ್ಯಾಹ್ನ ಟೈಮೇ ನಿದ್ದೆ ಬರ್ತಾ ಇತ್ತು. ಮಧ್ಯಾಹ್ನ ಮಲಗಿಬಿಟ್ರೆ ಹೇಗೆ ಅಂದರೆ ಒಂಥರ ಮಲ್ಕೊಬಿಟ್ರೆ ಮತ್ತೆ ಎದ್ದೊಳೋದಕ್ಕೆ ಆಗಲ್ಲ. ಒಂಥರ ಸಂಜೆ ಅಂದರೆ 3 ಗಂಟೆ ಆ ಥರ ಟೈಮಲ್ಲಿ ನಿದ್ದೆ ಬರ್ತಾನೆ ಇತ್ತು. ಅದಕ್ಕೆ ಆಮೇಲೆ ಈ ಚಳಿಗೂ ಬೆಳಿಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ. ಅದಕ್ಕೆ ಇವತ್ತು ಒಂದು 8 ಗಂಟೆ ತನಕ ಮಲ್ಕೊಡ್ತೀನಿ ಅಂದ್ಬಿಟ್ಟು ಮಲ್ಕೊಂಡೆ. ಆದರೆ 7:15 ಎದ್ದಿದ್ದೀನಿ. ಇವಾಗ ಬಂದು ಟೈಮ್ 8:15. ಕೌಶಿ ಹೋದ ಇವತ್ತು ಅವನಿಗೆ ಸ್ಪೋರ್ಟ್ಸ್ ಇದೆ, ಹಾಗೆ ಪೇರೆಂಟ್ಸ್ ಮೀಟಿಂಗ್ ಇದೆ 11 ಗಂಟೆಯಿಂದ 12 ಗಂಟೆ. ನಾನು 10:15 ಹೋಗ್ತೀನಿ. 10:45 10:15 ಹೋಗಿ ಮುಗಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇದೆ. ಇವಾಗ ಬಿಸಿನೀರು ಇಟ್ಟಿದ್ದೀನಿ ಕುಡಿಯೋದಕ್ಕೆ. ತಿಂಡಿ ಏನು ಮಾಡೋದು? ಅವನಿಗೆ ತಿಂಡಿ ಮಾಡಿಕೊಟ್ಟಿಲ್ಲ ಪಾಪ. ನಾನು ಹೇಳಿದೆ ಏನಾದರೂ ಮಾಡ್ತೀನಿ, ಇಲ್ಲ ಬೇಡ, ಏನಂದರೆ ಹೋಟೆಲಲ್ಲಿ ಒಂದು ಇಡ್ಲಿ ತಿನ್ಕೊಂಡು ಹೋಗ್ತೀನಿ, ಇಡ್ಲಿನ ದೋಸೆನ ತಿನ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೋದ. ಅದಕ್ಕೆ ನಾನು ಮೊನ್ನೆ ರೊಟ್ಟಿ ಮಾಡಿದ್ದೆ ನೋಡಿ. ರೊಟ್ಟಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಾಡಿದ್ದೆ. ಅದೊಂದಿಷ್ಟು ಹಿಟ್ಟು ಉಳಿದಿದೆ. ಇದನ್ನೇ ನಾನು ರೊಟ್ಟಿ ಮಾಡ್ತೀನಿ. ಏನಾದರೂ ಮಮ್ಮ ಬಂದರೆ ಫೋನ್ ಮಾಡ್ತೀನಿ. ಅವ್ರೇನಾದರೂ ಅಲ್ಲೇ ತಿಂದರೆ ನಾನು ಒಬ್ಳಿಗೆ ಸಾಕಾಗುತ್ತೆ. ಅವರೇನಾದರೂ ಅಲ್ಲಿ ತಿಂದಿಲ್ಲ ಅಂದರೆ ಸಾಕಾಗಲ್ಲ. ಆವಾಗ ಇದ್ರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಏನಾದರೂ ಹಾಕಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಬಿಟ್ಟು ಇಬ್ರಿಗೂ 2 ರೊಟ್ಟಿ. ನನಗೂ 1 ರೊಟ್ಟಿ ಆದರೆ ಸಾಕು. ಒಂದು ಮಮ್ಮನಿಗೆ 2 ರೊಟ್ಟಿ. ಬೇಳೆ ಸಾರಿದೆ. ಇದು ಮಸಾಲೆ ಹಾಕಿದ್ದೀನಲ್ವ, ಅಂದರೆ ಹಸಿಮೆಣಸಿನ್ಕಾಯಿ, ಕರಿಬೇವು ಈ ಥರದ್ದೆಲ್ಲ ಹಾಕಿರುವಾಗ ಚಟ್ನಿ ಆ ಥರ ಎಲ್ಲ ಏನು ಬೇಕು ಅಂತಲ್ಲ. ನನಗೇನು ಬೇಕಾಗಿಲ್ಲ, ಮಮ್ಮನಿಗೆ ಬೇಕಾ ಏನೋ ಗೊತ್ತಿಲ್ಲ. ಬೇಕು ಅಂದರೆ ಅವ್ರಿಗೇನಾದ್ರು ಸ್ವಲ್ಪ ಚಟ್ನಿ ರುಬ್ತೀನಿ. ನಾನು ಸ್ವಲ್ಪ ಉಪ್ಪು, ಖಾರ, ತುಪ್ಪ ಈ ಥರ ಹಾಕ್ಕೊಂಡು ತಿಂದ್ಕೊಡ್ತೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಿಸಿನೀರು ಇಟ್ಟಿದ್ದೀನಿ, ಬಿಸಿನೀರು ಕುಡಿಬೇಕು ಫಸ್ಟು. ಚಳಿ ಹೆಂಗಿದೆ ಅಂದರೆ ಚಳಿಗಾಲದಲ್ಲಿ ಯಾವ ಥರ ವೆದರ್ ಎಲ್ಲ ಇರುತ್ತೆ ಆ ಥರನೇ ಇದೆ. ಆದರೆ ಇವತ್ತು ಬೆಳಿಗ್ಗೆ ಹೊರಗಡೆ ಹೋಗಿ ನೋಡಿದರೆ ಮಳೆ ಏನು ಬಿದ್ದಿಲ್ಲ, ಡ್ರೈ ಆಗಿದೆ ನೆಲ. ನೋಡೋಣ ಮತ್ತೆ ಆಮೇಲೆ ಬರುತ್ತಾ ಏನೋ ಗೊತ್ತಿಲ್ಲ. ಸದ್ಯಕ್ಕೀಗ ಡ್ರೈ ಇದೆ. ಮಾವಿನಕಾಯಿನೂ ಕೂಡ ಅಲ್ಲೇ ಇಟ್ಟು 4 ಡೇಸಿಂದ ಹೀಗಾಗಿದೆ. ಅದಕ್ಕೆ ಹೊರಗಡೆ ಇಟ್ಬಿಟ್ಟಿದ್ದೀನಿ. ನೆನಪೇ ಆಗೋದಿಲ್ಲ ತಿನ್ನಬೇಕು ಅಂತಂದರೆ. ಕೌಶಿನೂ ಬರ್ತಾನಲ್ಲ, ಅಂದರೆ ಮಧ್ಯಾಹ್ನನೇ ಬರ್ತಾನೆ. ಹಾಗೇನಾದರೂ ಸಂತೆ ಕೆಲಸ ಇದ್ದರೆ ಹಾಗೆ ಮುಗಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಹೇಗಾಗುತ್ತೆ ಅಂತೇಳಿ. ಟೈಮ್ ಬಂದು ಇವಾಗ 10:15 ಆಗಿದೆ. ಮಮ್ಮನಿಗೆ ಫೋನ್ ಮಾಡಿದೆ, ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಹೊರಡೋದು. ಕೂದಲೇನೋ ಇಲ್ಲಿ ಏನೂ ಸರಿ ಬರ್ತಾಯಿಲ್ಲ, ಮತ್ತು ಸರಿ ಮಾಡ್ಕೊಂಡು ಹೊರಡ್ತೀನಿ. ಹಾಗೆ ಜಾಕೆಟ್ ಹಾಕಿ ಹೊರಡೋದಷ್ಟೆ. ಓಕೆ, ಮುಗಿಸ್ಕೊಂಡು 1 ಅವರ್ ಇರುತ್ತೆ, ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋದಷ್ಟೇ. ಓಕೆ, ಆಮೇಲೆ ವಿಡಿಯೋನ ನೋಡೋಣ. ಅಲ್ಲೇನಾದರೂ ಹೊರಗಡೆ ಎಲ್ಲೂ ಹೋಗಲ್ಲ, ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬರೋದಷ್ಟೇ. ನೋಡೋಣ, ಏನಾದರೂ ಹೋದರೆ ವಿಡಿಯೋ ಮಾಡ್ತೀನಿ. ಹೋಗಿಲ್ಲ ನನ್ನ ಪ್ರಕಾರ ಹೋಗಲ್ಲ, ಮುಗಿಸ್ಕೊಂಡು ಮನೆಗೆ ಬರೋದು ಅಂತಲೇ ಇರೋದು. ಓಕೆ, ಬೆಳಿಗ್ಗೆ ನೋಡಿ ಚಿಕನ್ ತರಿಸಿದ್ದೀನಿ. ಹಾಗೆ ಬೆಕ್ಕಿಗೂ ಈ ಥರ ಸರಿ ನಾನೇ ಕಟ್ ಮಾಡಿದ್ದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಕಟ್ ಮಾಡಿಸ್ಕೊಬನ್ನಿ ಅಂತ. ಈ ರೀತಿಯಾಗಿ ಕಟ್ ಮಾಡಿಸ್ಕೊಬಂದಿದ್ದಾರೆ. ಈಗ 4 ಬೆಕ್ಕು ಹೊರಗಡೆ ಇದೆ. ಈಗ 4 ಬೆಕ್ಕಿಗೂ ಹಾಕ್ಬಿಡ್ತೀನಿ ಇದನ್ನು. ಓಕೆ ನೋಡಿ, ಇನ್ನೊಂದು 2-3 ಪೀಸ್, ಇನ್ನೂ 4 ಇದೆ. ಅದು ರಾತ್ರಿಗೆ ಹಾಕ್ತೀನಿ. ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ವಾಮಿಟ್ ಎಲ್ಲ ಮಾಡ್ಕೊಬಿಡುತ್ತೆ. ಅವಾಗ ಏನು ಮಾಡುತ್ತೆ ಅಂದರೆ ಬೆಕ್ಕು ನೋಡಿ ಎಷ್ಟು ಬುದ್ಧಿವಂತೆ ಅಂದರೆ, ವಾಂತಿ ಎಲ್ಲ ಆಗೋ ಥರ ಏನಾರು ಆದರೆ ಅವು ಹೋಗ್ಬಿಟ್ಟು ಗರ್ಕೆ ಇರುತ್ತೆ ನೋಡಿ, ಆ ಗರ್ಕೆನ ತಿಂದರೆ ಏನು ಅದಕ್ಕೆ ಔಷಧಿ. ಅದು 4 ಪೀಸ್.
ತಿನ್ನು. ನಾನು ಇಲ್ಲಿಂದ ಕಾಲೇಜಿಗೆ ಹೋದೆ. ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಸ್ವಲ್ಪ ಲೇಟೇ ಆಯಿತು. ಆದ್ರೂ ಮುಗಿಸ್ಕೊಂಡು ಅಲ್ಲಿಂದ ಬೆಕ್ಕದು ಫುಡ್ ಏನಿದೆ ಅದು ಖಾಲಿಯಾಗಿತ್ತು. ಹಾಗೆ ಬಿಗ್ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿದೆ ಅವನು. ಆಮೇಲೆ ಬಿಗ್ ಮಾರ್ಕೆಟ್ಗೆ ಒಂದು ಸ್ವಲ್ಪ ದೂರ ನಡಿಬೇಕಿತ್ತು. ಬೇಡ, ಹೇಗಿದ್ರು ಡಿ ಮಾರ್ಟ್ಗೆ ಹೊಟ್ಟೋಗೋಣ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಕಡಿಮೆನೇ ಸಿಗುತ್ತೆ. 1 kgದು ಸ್ವಲ್ಪ ಕಡಿಮೆ ಇದೆ ರೇಟು. ಇಲ್ಲೇ ತೊಗೊಳ್ಳೋಣ, ಯಾಕೆಂದರೆ ಅಲ್ಲಿ ಸ್ವಲ್ಪ ತೊಗೊಳ್ಳೋ ಬದಲು ಒಂದು ಸರಿ ದೊಡ್ಡ ಪ್ಯಾಕೆಟೇ ತೊಗೊಬಿಡೋಣ ಅಂದ್ಬಿಟ್ಟು ಹಾಗೆ ಡಿ ಮಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಡಿ ಮಾರ್ಟ್ ಹತ್ರ ಬಂದುಬಿಟ್ಟು ಅಂದರೆ ಒಳಗಡೆ ವೀಡಿಯೋ ಮಾಡಿಲ್ಲ ನಾನು. ಒಳಗಡೆ ಅಂದರೆ ಪರ್ಮಿಷನ್ ಇಲ್ಲ, ಆದರೂ ಒಂದು ಸ್ವಲ್ಪ ವೀಡಿಯೋ ಮಾಡ್ತಿದ್ದೆ. ಇವತ್ತು ಏನು ವೀಡಿಯೋ ಮಾಡಲಿಲ್ಲ. ಆಮೇಲೆ ಬ್ಯಾಗ್ಗಳೇನಿದೆ, ನಮ್ಮದು ಬ್ಯಾಗ್ ಇರ್ಬೋದು, ಕೌಶಿ ಬ್ಯಾಗು, ಆ ಥರದ್ದು ಏನೇ ಇದ್ರೂ ಲಾಕ್ ಮಾಡಿ ಕೊಡ್ತಾರೆ. ಹಾಗೆ ಲಾಕ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಡಿ ಮಾರ್ಟ್ ಒಳಗಡೆ ಹೋಗಿ ನಮಗೇನು ಬೇಕು, ನಾವು ಹೋಗಿದ್ದು ಬರೀ ಬೆಕ್ ಫುಡ್ಡಿಗೆ ಅಂತ. ಹಾಗೆ ಅದು ಇದು ಅಂತೆಲ್ಲ ತೊಗೊಂಡು 800 ರೂಪಾಯಿ ಆಯಿತು. 400 ರೂಪಾಯಲ್ಲಿ ಆಗಬೇಕಾಗಿರೋ ಕೆಲಸ 800 ರೂಪಾಯಿ ಎಕ್ಸ್ಟ್ರಾ. 400 ರೂಪಾಯಿಗೆ ಒಂದಷ್ಟು ಸಾಮಾನು ಬೇಕಿತ್ತು, ಅದನ್ನು ತೊಗೊಂಡು ಬಂದ್ವಿ. ಹಾಗೆ ಬರಬೇಕಾದ್ರೆ ಪಿಜ್ಜಾ ತೊಗೊಳ್ಳೋಣ ಅಂತ ಹೇಳ್ದ. ನಾನು ಇಲ್ಲೇ ಬಿಸಿ ತಿನ್ನೋಣ ಅಂದರೆ ಇಲ್ಲಮ್ಮ ಮನೆಗೆ ಹೋಗೋಣ ಅಂತ ಹೇಳ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೆಗೆ ತೊಗೊಬಂದ್ವಿ. ಮೋಹನ್ ಮಾಮನಿಗೆಲ್ಲ ಇದೆಲ್ಲ ಇಷ್ಟ ಆಗಲ್ಲ. ಬಿಸಿ ತಿಂದರೆ ಅಲ್ಲೇ ಚೆನ್ನಾಗಿರುತ್ತೆ, ಯಾಕೆಂದರೆ ಚೀಸೆಲ್ಲ ಇರುತ್ತೆ, ಅದು ಟೇಸ್ಟ್ ಇರುತ್ತೆ. ಅಂದರೆ ನಾವು ಅಲ್ಲಿಂದ ಇಲ್ಲಿಗೆ ತೊಗೊಬರೋದ್ರೊಳಗೆ ಅದು ತಣ್ಣಗಾಗಿರುತ್ತೆ, ಒಂಥರ ಗಟ್ಟಿ ಥರ ಅನ್ನಿಸ್ತಾ ಇರುತ್ತೆ. ಆದ್ದರಿಂದ ನಾನು ಅಲ್ಲೇ ತಿನ್ನೋಣ ಅಂತ ಹೇಳಿದ್ವಿ. ಇವನು ಬೇಡ, ಮನೆಗೆ ಹೋಗೋಣ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಅಲ್ಲಿ ನಿಲ್ಲೋಕ್ಕೂ ಅಷ್ಟು ಅಂದರೆ ನಿಂತ್ಕೊಂಡು ತಿನ್ನೋಕ್ಕಷ್ಟು ಜಾಗ ಇರಲಿಲ್ಲ. ಒಂದು 3 ಸೀಟ್ ಆ ಥರ ತಿನ್ನೋ ಥರ ಇದೆ ಅಷ್ಟೇ. ಅದಕ್ಕೆ ಬೇಡಮ್ಮ, ನಮ್ಮ ಮನೇನು ಇಲ್ಲೇ ಅಲ್ವಾ ಹತ್ರ, ಹೋಗೋಣ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಮನೆಗೆ ಬರಬೇಕಾದ್ರೇ ಟೈಮು 1 ಗಂಟೆ ಆ ಥರ ಆಗಿತ್ತು. ಹಾಗೆ ಮನೆಗೆ ಬಂದು ಮೋಹನ್ ಮಾಮಂಗೆ 1 ಪೀಸ್ ಕೊಟ್ವಿ. ಅದರಲ್ಲೂ ಮೋಹನ್ ಮಾಮ 1 ಪೀಸು ತಿನ್ನೋದಿಲ್ಲ. ಅದರಲ್ಲಿ ಅರ್ಧನ ತಿಂದ್ಬಿಟ್ಟು ಕೌಶಿಗೆ ಕೊಟ್ಬಿಟ್ರು. ಅಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ನನಗೆ ಸ್ವಲ್ಪ ಚೀಸೆಲ್ಲ ಜಾಸ್ತಿ ಇದ್ದರೆ ಇಷ್ಟಪಡ್ತೀನಿ, ಆದರೆ ಜಾಸ್ತಿ ಏನು ತಿನ್ನೋಕ್ಕೆ ಹೋಗಲ್ಲ. ಇವನೇನಾದರೂ ತೊಗೊಳ್ಳೋಣ ತಿನ್ನೋಣ ಅಂತ ಏನಾದರೂ ಅಂದರೆ ಮಾತ್ರ ಅದನ್ನು ತೊಗೊಂಡು ಈ ಥರ ತಿಂತೀನಿ. ಇಲ್ಲಾಂದರೆ ನನಗೋಸ್ಕರ ಹೋಗಿ ತೊಗೊಳ್ಳೋದು ಆ ಥರದ್ದೆಲ್ಲ ಏನಿಲ್ಲ. ನಾನು ಇದೇ ಫುಡ್ಡಿಗೆ ಅಂತಲೇ ಡಿ ಮಾರ್ಟಿಗೆ ಹೋಗಿದ್ದು, ಅಂದರೆ ಬೆಕ್ ಫುಡ್ಡಿಗೆ. ಇದನ್ನು ತೊಗೊಂಡ್ವಿ. ಇದರಲ್ಲಿ ಸ್ವಲ್ಪ ಅಂದರೆ ಬೇರೆ ಥರ ಇತ್ತು. ಅಂದರೆ ಚಿಕ್ಕ ಮರಿಗಳಿಗೆಲ್ಲ ಆದರೆ ಹಾಲಿಂದು ಏನೋ ಫುಡ್ ಥರ ಇರುತ್ತೆ. ಅಂದರೆ ಅದನ್ನು ತಿಂದರೆ ಅದಕ್ಕೆ ಹಾಲಿಂದು ಸ್ಮೆಲ್ ಬರೋ ಥರನೋ ಅಥವಾ ಫ್ಲೇವರ್ ಇರೋ ಥರನೋ ಇದೆ. ಸ್ವಲ್ಪ ದೊಡ್ಡ ಬೆಕ್ಕುಗಳಿಗೆ ನಾನ್ ವೆಜ್ ಸ್ಮೆಲ್ ಇರೋ ಥರ, ಅಂದರೆ ಇದು ಫಿಶ್ದು ಸ್ಮೆಲ್ ಇರೋ ಥರ ಇರುತ್ತೆ. ಆ ಥರದ್ದೆಲ್ಲ ಇತ್ತು. ಅದನ್ನೆಲ್ಲ ತೊಗೊಂಡು ಹಾಗೆ ನೋಡಿ ಅದ್ರ ರೇಟ್ ಬಂದು 495 ರೂಪಾಯಿ. ಆದರೆ ಡಿ ಮಾರ್ಟ್ ಪ್ರೈಸ್ ಬಂದು 395, 405 ರೂಪಾಯಿ ಏನೋ ಇದೆ ಅಷ್ಟೇ. ಅದಾದಮೇಲೆ ಅದನ್ನು ತೆಗೆದು ಕಟ್ ಮಾಡಿ ಒಂದು ಬೆಕ್ಕದು ಏನು ಫುಡ್ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕಿಟ್ಟೆ. ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಮೋಹನ್ ಮಾಮನಿಗೆ ಗೊತ್ತಾಗಬಾರ್ದು ಈ ಥರದ್ದು 1 kg ತಂದಿದ್ದಾರೆ ಅಂತೇಳಿ. ಗೊತ್ತಾದರೆ ಬೈತಾರೆ. ಅದಕ್ಕೋಸ್ಕರ ಅಂದರೆ ತರಬೇಡ ಅಂತೇನು ಬೈಯಲ್ಲ, ಆದರೆ ಅವ್ರು ಏನು ಹೇಳೋದು ಅಂದರೆ ಸ್ವಲ್ಪ ಚಿಕ್ಕ ಪ್ಯಾಕೆಟ್ ತೊಗೊಬನ್ನಿ ಅಂತ ಹೇಳೋದು. ನಾವು ಚಿಕ್ಕ ಪ್ಯಾಕೆಟ್ ತಂದರೆ ರೇಟ್ ಜಾಸ್ತಿ ಇರುತ್ತೆ. ಒಂದೇ ಸರಿ 1 kg ಪ್ಯಾಕೆಟ್ ಈ ಥರ ತಂದರೆ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕೆಂದರೆ 4 ಬೆಕ್ಕಿರೋದ್ರಿಂದ ಬೇಕು ಮನೆಗೆ ಅಂದ್ಬಿಟ್ಟು ನಾವು ತೊಗೊಬಂದಿರೋದು. ಅದಕ್ಕೋಸ್ಕರ ಇದಕ್ಕೆ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟು ಅದನ್ನು ಬೇರೆ ಕಡೆ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಮಾತ್ರ ಈ ಥರ ಬೆಕ್ಕಿಗೆ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿದ ತಕ್ಷಣ ಯಾವ ಥರ ತಿಂತಾ ಇರುತ್ತೆ. ತಿಂತಾನೆ ಇರುತ್ತೆ, ತಿನ್ನೋದಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಆ ಥರ ತಿಂತಾನೇ ಇರೋದು. ಟೈಮ್ ಬಂದು ಇವಾಗ 3:15 ಆಗಿದೆ. ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡಿರೋದು. ಅಂದರೆ ಡಿ ಮಾರ್ಟಿಂದ ಬಂದಿದ್ದೆ ಲೇಟು. ನೋಡಿ, ಇವಾಗ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ. ರುಬ್ಬಿಟ್ಬಿಟ್ಟು ಅದು ಫ್ರೈ ಆಗಲಿ ಅಂತೇಳಿ ಚಿಕನ್ ಫ್ರೈಗೂ ಇಟ್ಟಿದ್ದೀನಿ. ಅದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಮಸಾಲೆ ಹಾಕೋದು. ಅಂದರೆ ನೀರಿನಂಶ ಎಲ್ಲ ಹೋಗಬೇಕು. ಹಾಗೆ ಹೆಂಗಿದ್ರೂ ನಾಳೆಗೆ ಏನಂದರೆ ಚಿಕನ್ ಸಾಂಬಾರು ಇರುತ್ತೆ. ಅದಕ್ಕೆ ದೋಸೆ ಮಾಡೋಣ ಅಂತೇಳ್ಬಿಟ್ಟು ಇವಾಗ ದೋಸೆ ಹಿಟ್ಟಲ್ಲ, ದೋಸೆ ರುಬ್ಬೋದಕ್ಕೆ ಅಕ್ಕಿ ಎಲ್ಲ ನೆನೆಸಿದ್ದೀನಿ. ನೋಡ್ತಾ ಇರ್ಬೋದು. ಇದು
ಮಲ್ಗೋ ಟೈಮಲ್ಲಿ, ಅಂದರೆ ಒಂದು 9 ಗಂಟೆ ಮೇಲೆ ರುಬ್ತೀನಿ. ಯಾಕೆಂದರೆ ಇವಾಗ 3:30 ಆಗಿದೆಯಲ್ಲ, ಚೆನ್ನಾಗಿ ನೆಂದಿರುತ್ತೆ. 8 ಗಂಟೆ 9 ಗಂಟೆಗೆ ರುಬ್ಬಿದರೆ ದೋಸೆಗಂದರೆ ಸ್ವಲ್ಪ ಲೈಟಾಗಿ ಹುಳಿ ಬಂದರೆ ಆಗುತ್ತೆ ಅದರಿಂದ. ಮತ್ತು ಈಗ ಮಸಾಲೆ ಹಾಕ್ಬಿಟ್ರೆ ಚಿಕನ್ ಸಾಂಬಾರು ಕೂಡ ರೆಡಿ ಆಗುತ್ತೆ. ಮತ್ತು ಒಂದು ಕಡೆ ಏನಂದರೆ ರೈಸಿಗೂ ಕೂಡ ಇಟ್ಬಿಡ್ತೀನಿ. ಮುದ್ದೆ ಮೋನ್ ಎಲ್ಲೋ ಏನದು ಫ್ಲವರು ಡೆಕೋರೇಷನ್ ಅವ್ರನ್ನ ನೋಡೋದಕ್ಕೆ ಹೋಗಿದ್ದಾರೆ. ಏನೋ ಆಫೀಸಲ್ಲಿ ಏನೋ ಫಂಕ್ಷನ್ ಇದೆಯಂತೆ, ಅದಕ್ಕೆ ಯಾರಾದರೂ ಸಿಗ್ತಾರಾ ಅಂತೇಳಿ. ಅಂದರೆ ಮಂಗಳವಾರ ಡೆಕೋರೇಷನ್ ಬೇಕಂತೆ, ಏನಕ್ಕೋ ಅಂತ ಗೊತ್ತಿಲ್ಲ ಇನ್ನು ಕರೆಕ್ಟಾಗಿ. ಏನೇ ಹೇಳಿದ್ರು, ನಾನು ಅಷ್ಟೊಂದು ಕರೆಕ್ಟಾಗಿ ತಿಳ್ಕೊಳ್ಳಿಲ್ಲ. ಅದಕ್ಕೆ ಫ್ಲವರ್ ಡೆಕೋರೇಷನ್ ಮಾಡಿಸ್ಬೇಕು. ಅದಕ್ಕೆ ಒಂದಿಬ್ಬರನ್ನ ನೋಡಬೇಕು. ನೋಡಿದರೆ ಯಾರು ಎಷ್ಟೆಷ್ಟು ರೇಟ್ ಹೇಳ್ತಾರೆ ಡೆಕೋರೇಷನ್ ಮಾಡೋದಕ್ಕೆ ಅಂತೇಳಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಮತ್ತು ನಾನು ರೈಸಿಗೆಲ್ಲ ಇಟ್ಬಿಟ್ಟು ಮತ್ತೆ ಆಮೇಲೆ ಬಂದಮೇಲೆ ರೈಸೇ ತಿಂತೀನಿ ಅಂದರೆ ರೈಸೇ ಹಾಕ್ಕೊಡ್ತೀನಿ, ಇಲ್ಲಾಂದರೆ ಮುದ್ದೆ ಮಾಡೋಣ ಮುದ್ದೆ ಮಾಡ್ತೀನಿ. ಹಾಗೆ ಪಾತ್ರೆಗಳು ನೋಡ್ತಾ ಇರ್ಬೋದು. ಇಲ್ಲಿ ಇಷ್ಟು ಪಾತ್ರೆ ಇದೆ, ಸ್ವಲ್ಪ ಇದೆ. ಮಸಾಲೆ ಹಾಕ್ಬಿಟ್ಟು ಅದನ್ನು ಕೂಡ ತೊಳ್ಕೊಳ್ತೀನಿ. ಹಾಗೆ ಇನ್ನೊಂದು 4 ಪೀಸು ಕಾಲಿದೆ. ಬೆಳಿಗ್ಗೆ ಒಂದು 4 ಪೀಸ್ ಹಾಕಿದ್ದೀನಿ. ಇದು ರಾತ್ರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಹಾಕಿದ್ದೀನಿ. ಏಕೆಂದರೆ ಒಂದೊಂದು ಸರಿ ಒಟ್ಟೊಟ್ಟಿಗೆ ಹಾಕ್ಬಿಟ್ಟಾಗ ಚೆನ್ನಾಗಿ ತಿನ್ನಲ್ಲ ಅಂತ ಏನಿಲ್ಲ. ಈಗ ತೊಗೊಂಡೋಗಿ ಹಾಕಿದ್ರು ಕೂಡ ಅದು ತಿನ್ಬಿಟ್ಟು ಫುಲ್ ವಾಮಿಟ್ ಎಲ್ಲ ಮಾಡುತ್ತೆ. ಆದ್ದರಿಂದ ಇವಾಗ ಬೇಡ ಸದ್ಯಕ್ಕೆ ಅಂತೇಳಿ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಬೆಕ್ಕದು ಫುಡ್ ಏನಿದೆ ಅದನ್ನು ಡಿಮಾರ್ಟಲ್ಲಿ ತೊಗೊಬಂದ್ವಿ. ಅದು ಮೋನ್ ಮಮ್ಮನಿಗೆ ಗೊತ್ತಿಲ್ಲ, ಯಾಕೆಂದರೆ ಅದು ರೇಟ್ ಬಂದು 300 ಎಷ್ಟದು ಅದು ಬೆಕ್ ಫುಡ್ 395 ಅದು 400 ರೂಪಾಯಿ. ಮೊದಲೊಂದ್ಸರಿ ತಂದಾಗ ಬೈಸ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಅಲ್ಲಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀವಿ. ಅವ್ರಿಗೆ ಗೊತ್ತಿಲ್ಲ ತಂದಿದ್ದೀವಿ ಅಂತೇಳಿ. ಕೇಳಿದ್ರೆ ಚಿಕ್ಕದ ಪ್ಯಾಕೆಟ್ ತೊಗೊಬಂದಿದ್ವಿ ಅಂತ ಹೇಳ್ತೀನಿ. ಅಂದರೆ ಡಿಮಾರ್ಟಲ್ಲೆಲ್ಲ 1/2 kg ಆ ಥರ ಎಲ್ಲ ಸಿಗೋಲ್ಲ, 1 kgದೇ ಸಿಗೋದು. ಅದು 1.2 kg ಇದೆ. ಅದರಿಂದ ಎಲ್ಲ ಇದೆಯಲ್ಲ 4 ಖಾಲಿ ಆಗುತ್ತೆ ಅಂತೇಳಿ ತೊಗೊಬಂದಿದ್ದೀನಿ. ಗೊತ್ತಾದ್ರೇನು ಬೈಯಲ್ಲ, ಒಂದೊಂದ್ಸರಿ ಇಷ್ಟು ದುಡ್ಡು ಕೊಟ್ಟ ಅದಕ್ಕೇನೆ ಅಂತ ಅಂದ್ಬಿಡ್ತಾರೆ. ಅದರಿಂದ ಹೇಳಕ್ಕೆ ಹೋಗಿಲ್ಲ ಅಷ್ಟೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾವು ಊಟ ಮಾಡುವಾಗ 4:15 ಆಗ್ಬೋದು, ಯಾಕೆಂದರೆ ಇವಾಗ 3:30 ಅಂದರೆ ಇನ್ನು ಅಡುಗೆ ಎಲ್ಲ ಆಗೋದ್ರೊಳಗಡೆ ಮೋಹನ್ ಮಾಮ ಬಂದರೆ ಮತ್ತೆ ಅಲ್ಲಿ ಡಿಮಾರ್ಟಿಂದ ಬಂದು ಪಿಜ್ಜಾ ತಿಂದ್ಬಿಟ್ಟು ಆಮೇಲೆ ಟೀ ಕುಡಿದ್ವಿ ಒಂದೊಂದು ಲೋಟ. ಅದು ಕುಡ್ದಾದ್ಮೇಲೆ ಸ್ವಲ್ಪ ಹೊಟ್ಟೆ ಓಕೆ ತುಂಬಿದಾಗಿದೆ ಅದರಿಂದ. ಹಾಗೆ ಕೂದಲಿಗೆಲ್ಲ ಎಣ್ಣೆ ಹಚ್ಚಿದ್ದೀನಿ. ಮತ್ತು ಏನಂದರೆ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಪಾತ್ರೆ ಬೀಳುತ್ತೆ. ಊಟ ಎಲ್ಲ ಆದಮೇಲೆ ಅದನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ 5 o'clock ಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಹಾಗೆ ಮುಖಕ್ಕೂ ಕೂಡ ಎಣ್ಣೆ ಹಚ್ಕೊಂಡಿದ್ದೀನಿ. ಓಕೆ, ಬೆಳಿಗ್ಗೆಯಿಂದ ಮಳೆ ಇರಲಿಲ್ಲ. ಇವಾಗ ಹೊರಗಡೆ ಕುತ್ಕೊಂಡಿದ್ದೆ ಒಂದು 5 ನಿಮಿಷ, ನೋಡಿದ್ರೆ ಸಣ್ಣ ಸಣ್ಣ ಹನಿ ಬೀಳ್ತಾ ಇದೆ. ಅಂದರೆ ಬಿಸಿಲಿಲ್ಲ, ಆದರೆ ಮಳೆನೂ ಇಲ್ಲ. ಬಿಸಿಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಸುಮ್ಮನೆ ಹಾಗೆ ಮೋಡ, ಅಂದರೆ ಲೈಟಾಗಿ ಬಿಸಿಲು ಅಷ್ಟೇ. ಹಾಗೆ ಮಳೆನೂ ಕೂಡ ಇಲ್ಲ. ಇದೇ ಥರ ಇದ್ದರೆ ಚೆನ್ನಾಗಿರುತ್ತೆ, ಆದರೆ ಸಣ್ಣ ಸಣ್ಣ ಹನಿ ಉದುರುತ್ತಾ ಇದೆ. 1-2 ದಿನ ರೆಸ್ಟ್ ಕೊಡಬೇಕು. ಮಳೆಗೂ ಕೂಡ ರೆಸ್ಟ್ ಬೇಕಲ್ವ, ರೆಸ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿಲು ಬರಬೇಕು, ಬಿಸಿಲಿದ್ರೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಅನ್ನ ಸಾಂಬಾರು ಎಲ್ಲ ಆಯಿತು. ನಾನಿಲ್ಲಿ ಮುದ್ದೆ ಮಾಡೋಕ್ಕೆ ಅಂತೇಳಿ, ಚಿಕನ್ ಸಾಂಬಾರು ಆದಮೇಲೆ ಮುದ್ದೆ ಬೇಕಲ್ಲ. ನಾನು ರೈಸ್ ತಿಂತಾರೇನೋ ಅಂದ್ಬಿಟ್ಟು ರೈಸು ಮಾಡಿದ್ದೆ. ಇವಾಗ ಮುದ್ದೆ ಕೇಳಿದೆ ಮಾಡಲಾ ಅಂತ. ಇಲ್ಲೇ ಇದ್ದೀನಿ, ಬರ್ತಾಯಿದ್ದೀನಿ ಮಾಡು ಅಂತ ಹೇಳಿದ್ರು. ಅದಕ್ಕೆ ಮುದ್ದೆಗೆ ಇಟ್ಟಿದ್ದೀನಿ. ಇವಾಗ ಮುದ್ದೆ ಮಾಡಿಬಿಟ್ಟು ಊಟ ಮಾಡೋದ್ರೊಳಗಡೆ 4:15 ಆಗುತ್ತೆ. ಓಕೆ, ಟೈಮ್ ಬಂದು ಇವಾಗ 9:30 ಆಗ್ತಾಯಿದೆ. ಹಾಗೆ ಮೂವಿ ನೋಡ್ತಾ ಇದ್ದೆ. ಯಾವುದು ಅಂದರೆ ಮಿಲನ, ಯಾವುದು ಪುನೀತ್ ರಾಜ್ಕುಮಾರ್ದು. ಅದು ಎಷ್ಟೇ ಸರಿ ನೋಡಿದ್ರು ಏನು ಬೋರ್ ಅನಿಸಲ್ಲ, ನೋಡಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಮೂವಿ ಇವಾಗ ಮುಗೀತು. ಅದು ಮುಗಿದ ಮೇಲೆ ಯಾವುದೋ ಒಂದು ಬೇರೆ ಮೂವಿ ನೋಡ್ತಾ ಇದೆ. ಸುಮ್ಮನೆ ಚಾನಲ್ ಚೇಂಜ್ ಮಾಡ್ತಾ ಇದೆ. ಹಾಗೆ ಬೇರೆ ಮೂವಿ ಬಂತು. ಏನೋ ಒಂಥರ ಕ್ಯೂರಿಯಾಸಿಟಿ ಇದೆ. ಆ ಥರ ಇದ್ದರೆ ಮೂವಿಗಳನ್ನ ನೋಡೋಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟು ಜಾಸ್ತಿ. ನಮ್ಮ ಗುಮ್ಮಿ ಇಲ್ಲಿ ಬಂದುಬಿಟ್ಟಿದ್ದಲ್ಲ, ಈ
ಏನಂದರೆ ನಾಯಿಗಳ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಎಷ್ಟು ನಾಯಿಗಳಿದೆ ಅಂದರೆ ತುಂಬ ನಾಯಿಗಳು. ಬೇರೆ ನಾಯಿಗಳನ್ನ ತಗೊಬಂದು ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಅದು ತುಂಬ ಹೋಗಿದೆ. ಆ ನಾಯಿಗಳನ್ನ ಕಂಡ್ರೆ ಇಲ್ಲಿ ನಾಯಿಗಳು ಓಡಾಡ್ಸೋದು, ಕಚ್ಚಕ್ಕೆ ಹೋಗೋದು ಆ ಥರ ಮಾಡುತ್ತೆ. ಎಷ್ಟಿದೆ ಅಂದರೆ ಯಪ್ಪ, ಒಂದ್ಸರಿ ಯಾವಾಗಲಾದ್ರೂ ವೀಡಿಯೋ ಮಾಡ್ತೀನಿ ರೀ. ತುಂಬ ಅಂದರೆ ತುಂಬ ನಾಯಿಗಳಾಗ್ಬಿಟ್ಟಿದೆ, ಅಷ್ಟೊಂದಿದೆ. ಎಲ್ಲಿಂದನೋ ತೊಗೊಬಂದು ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಅದು ಇದು ಏನು ಸುಮ್ಮನೆ ಸೌಂಡು. ಹಾಗೆ ಮೂವಿ ನೋಡ್ತಾ ಇದ್ದೆ. ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೀನಿ. 8:30 ರುಬ್ಬಿಟ್ಟು ಇಟ್ಬಿಟ್ಟು ಏನು ಮಾಡೋದು, ಏದಾದರೂ ಒಂದು ಮೂವಿ ನೋಡೋಣ. ಇವತ್ತು ಸೀರಿಯಲ್ ಏನೂ ಇಲ್ವಲ್ಲ, ಅದಕ್ಕೆ ನಾನು ಸೀರಿಯಲ್ ಅಂದರೆ ಒಂದೇ ನೋಡೋದು, ರಾಮಾಚಾರಿ ಒಂದು ಬಿಟ್ಟರೆ ಇನ್ಯಾವ ಸೀರಿಯಲ್ಲು ನೋಡಲ್ಲ. ಅದಕ್ಕೆ ಯಾವುದಾದ್ರೂ ಮೂವಿ ನೋಡೋಣ. ಮೂವಿ ಯಾವ ಥರ ಇರಬೇಕಂದ್ರೆ ಇಂಟ್ರೆಸ್ಟಿಂಗ್ ಆಗಿರಬೇಕು, ಮುಂದೆ ಏನಾಗುತ್ತೆ ಅಂತ ಒಂಥರ ಕ್ಯೂರಿಯಾಸಿಟಿ ಇರಬೇಕು. ಆ ಥರ ಮೂವಿಗಳಾದರೆ ನನಗೆ ತುಂಬ ಇಷ್ಟ. ಹಾಗೆ ಸುಮ್ಮನೆ ಮೂವಿ ಚಾನಲ್ ಚೇಂಜ್ ಮಾಡಬೇಕಾದ್ರೆ ಒಂದು ಮೂವಿನ ನೋಡಿದೆ, ಏನೋ ಒಂಥರ ಕ್ಯೂರಿಯಾಸಿಟಿ ಇತ್ತು. ಅದೇ ತಾನೇ ಸ್ಟಾರ್ಟ್ ಆಯಿತು, ಅದನ್ನು ನೋಡ್ತಾ ಕೂತಿದ್ದೀನಿ. ಹಾಗೆ ಅಡ್ವರ್ಟೈಸ್ ಬಂದಿದೆ, ಅದಕ್ಕೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ. ಇವಾಗ ರೈಸ್ ಇದೆ, ಹಾಗೆ ಮುದ್ದೆ ಒಂದು ಮಾಡಬೇಕಷ್ಟೆ. ಸಾಂಬಾರು ಬಿಸಿ ಮಾಡಿಬಿಟ್ಟು ಮುದ್ದೆ ಮಾಡಿದರೆ ಇವತ್ತಿಂದು ಲಾಗು ಅಥವಾ ಡೇ ಏನಿದೆ ಇವತ್ತು ಮುಗಿಯಿತು. ಮಾಮ ಕೆಳಗಡೆ ಗೇಟೆಲ್ಲ ಬೀಗ ಹಾಕಿ ಬರ್ತಿದ್ದಾರೆ, ಕೆಳಗಡೆ ಹೋಗಿದ್ದಾರೆ. ಬಂದಮೇಲೆ ಹೋಗ್ಬಿಟ್ಟು ಮುದ್ದೆಗೆ ಇಡ್ತೀನಿ. ಮುದ್ದೆನ 5 ನಿಮಿಷ ಸಾಕು. 5ರಿಂದ 6 ನಿಮಿಷದೊಳಗಡೆ ಮುದ್ದೆ ಮಾಡ್ಕೊಂಡು ಹಾಗೆ ಸಾಂಬಾರೆಲ್ಲ ಬಿಸಿ ಮಾಡಿಕೊಂಡು ತರಬೇಕಷ್ಟೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ನಮ್ಮ ಸುಂದರಿ ಏನು ಮಾಡಿದ್ದಾಳೆ, ನಾಯಿಗಳು ಬಂತಲ್ಲ, ಹಾಗೆ ಮೊನ್ಮಮ್ಮ ಕೆಳಗಡೆ ಹೋಗೋದಕ್ಕೆ ಅಂತೇಳಿ ಗೇಟ್ ತೆಗೆದ್ರಲ್ಲ. ಅಯ್ಯೋ, ನನ್ನ ಪ್ಯಾಂಟೆಲ್ಲ ಅದಾಕ್ಬಿಡೋ. ಹೀಗೆ ಉಗುರು ಬಿಡೋದು ಇವಳು ಸುಂದ್ರಿ. ಚಂದ ನೋಡ, ಯಾರಿದು? ಗುಮ್ಮಿ, ಇಲ್ಲಾಡ ನೀನು. ಇದು ಯಾರ ನೀನು? ಇಲ್ಲಾಡ. ಒಯ್ ಗಮು, ಇವಳೊಬ್ಳೆ ನಮ್ಮ ಹತ್ರ ಬರೋದು, ಇನ್ಯಾರೂ ಬರೋದಿಲ್ಲ. ಇಲ್ಲಡ. ಇದೇ ನೋಡಿ ಮೋಹನ್ ಮಾಮನ ಹೊಸ ಮೊಬೈಲು. ಸ್ವಲ್ಪ ದಪ್ಪ ಇದೆ ಇದು ಮೊಬೈಲು, ಮತ್ತು ವೆಯ್ಟು ಕೂಡ ಜಾಸ್ತಿ ಇದೆ. ಮೋಹನ್ ಮಾಮ ಯಾವಾಗಲೂ ಇಷ್ಟು ವೆಯ್ಟ್ ಇದೆಯಲ್ಲ ಅಂತಾನೆ ಇದ್ದಾರೆ. ಯಾಕೆಂದರೆ ಹೊಸದಲ್ವ, ಅವ್ರಿಗೆ ಇನ್ನೂ ಅದು ಅಡ್ಜಸ್ಟ್ ಆಗಬೇಕಂದ್ರೆ ಒಂದು ಸ್ವಲ್ಪ ದಿನ ಬೇಕು, ಅಂದರೆ ಟೈಮ್ ತೊಗೊಳುತ್ತೆ. ಯಾವುದೋ ಅಷ್ಟೇ ಸ್ವಲ್ಪ ಅಂದರೆ ಹಳೇದಕ್ಕೆ ಫುಲ್ಲು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಈಗ ಹೊಸ ಮೊಬೈಲ್ಗೆ ಅಡ್ಜಸ್ಟ್ ಆಗಬೇಕಂದ್ರೆ ಸ್ವಲ್ಪ ಕಷ್ಟ. ಆಮೇಲೆ ಫ್ಯೂಚರು ಅಷ್ಟೇ, ಹಳೇದ್ರಲ್ಲಿ ಇರೋ ಥರ ಇದರಲ್ಲಿ ಇರೋಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಅದರಿಂದ ಇಷ್ಟೊಂದು ವೆಯ್ಟ್ ಇದೆಯಲ್ಲ. ಅಂದರೆ ನಂದು ಕೌಚಿಗೆ ಹಳೆ ಮೊಬೈಲ್ ಕೊಟ್ಟಿದ್ದೀನಿ ನೋಡಿ, ಅದು ತುಂಬ ಅಂದರೆ ಲೆಸ್ಸು, ವೆಯ್ಟೇ ಇಲ್ಲ ಅದು ಮೊಬೈಲು, ಅಷ್ಟು ಚೆನ್ನಾಗಿದೆ. ನನಗೆ ಅದನ್ನು ಯೂಸ್ ಮಾಡ್ತಾ ನಾನು ಹೊಸ ಮೊಬೈಲ್ ತೊಗೊಂಡಾಗ ಇದೇನಪ್ಪ ಇದು ಇಷ್ಟು ವೆಯ್ಟ್ ಇದೆಯಲ್ಲ ಅಂತ ಅನ್ನಿಸ್ತಾಯಿತ್ತು. ಇವಾಗ ನನಗೆ ಅದು ಸರಿ ಇದೆ ಅಂತ ಅನಿಸುತ್ತೆ. ಇವಾಗ ನನ್ನ ಮೊಬೈಲ್ ನೋಡಿ ಮೋಹನ್ ಮಾಮನ ಮೊಬೈಲ್ ನೋಡಿದಾಗ ಏನಿದು ಇವ್ರದ್ದು ಇಷ್ಟೊಂದು ವೆಯ್ಟ್ ಇದೆಯಲ್ಲ ಅಂತ ಅನ್ಸುತ್ತೆ. ಅಂದರೆ ಅವ್ರದ್ದು ಇನ್ನು ನನ್ನ ಮೊಬೈಲ್ಗಿನ್ನ ಜಾಸ್ತಿ ವೆಯ್ಟ್ ಎಲ್ಲ ಇದೆ, ಅಂದರೆ ತೂಕ ಜಾಸ್ತಿ ಇದೆ. ಅಂದರೆ ಬ್ಯಾಟ್ರಿ ಸ್ವಲ್ಪ ದಪ್ಪ ಇದೆ ಸರ್, ಅದರಿಂದ ಅಂತ ಹೇಳಿದರು. ಆಮೇಲೆ ಇವ್ರಿಗೆ ಇನ್ನೂ ಸ್ವಲ್ಪ ದಿನ ಹೋಗಬೇಕು ಅದು ಮೊಬೈಲು ನೀಟಾಗಿ ಅಡ್ಜಸ್ಟ್ ಆಗೋದಕ್ಕೆ. ಈ ಥರ ಇದೆ, ಚೆನ್ನಾಗಿದೆ. ಸ್ಯಾಮ್ಸಂಗ್ ಅಲ್ವಾ, ರಫು ಯೂಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ, ಟೈಮ್ ಬಂದು 10:20 ಆಗ್ತಾಯಿದೆ. ನಾನು ಇವತ್ತು ಬೆಳಿಗ್ಗೆ 9 ಗಂಟೆ ಎದ್ದಾಗ, ಸಂಡೇ ಅಂದ್ಬಿಟ್ಟು 9 ಗಂಟೆಲಿ ಎದ್ದಿದ್ದೀನಿ. ಹಾಗೆ ಅದಕ್ಕೆ ಎಲ್ಲ ಕೆಲಸಗಳು ಲೇಟು. ಆಮೇಲೆ ಇನ್ನೊಂದೇನೆಂದರೆ ದೋಸೆ ಇಟ್ಟಿದೆಯಲ್ಲ, ಹಾಗೆ ಚಿಕನ್ ಸಾಂಬಾರಿದೆ. ಎದ್ದು ಏನಂದರೆ ಈಸಿ ಅಲ್ವಾ ದೋಸೆ ಹಾಕ್ಕೊಡೋದು, ತಿಂತಾರೆ ಅಂತ ಅಂದ್ಕೊಂಡೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ದೋಸೆ ಇಟ್ಟು ಸ್ವಲ್ಪ ಕೂಡ ಹುಳಿ ಬಂದಿಲ್ಲ. ಹೇಗೆ ನಾನು ರುಬ್ಬಿಟ್ಟಿದ್ದೀನಿ ಹಾಗೆ ಕುತ್ಕೊಂಡಿದ್ದೆ. ಅದಕ್ಕೆ ಇವಾಗ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಅದಕ್ಕೆ
ಚಪಾತಿ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಚಪಾತಿ ಮಾಡ್ತಾ ಇದ್ದೀನಿ. ಹಾಗೆ ಏನಾದರೂ ಹುಳಿ ಬಂದರೆ ಚೆನ್ನಾಗಿ ಮಧ್ಯಾಹ್ನ ದೋಸೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ದೀನಿ ಚಿಕನ್ ಸಾಂಬಾರಿಗೆ. ಚಪಾತಿಗೆ ಬೇಳೆ ಸಾರಿದೆ ಸ್ವಲ್ಪ, ಅದನ್ನೇ ತಿಂತಾರೆ. ನೋಡಿ ತೋರಿಸ್ತೇನೆ. ದೋಸೆ ಹಿಟ್ಟು ನೋಡಿ ನಾನು ಹೇಗೆ ರುಬ್ಬಿದ್ದೀನಿ ಹಾಗೆ ಇದೆ. ಅದಕ್ಕೆ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಾ? ಏನು ಬೇಳೆ ಸಾರಿದೆ, ಅದಕ್ಕೆ ಹಾಕ್ಕೊಡ್ತೀನಿ. ಆಸೆಯಿಂದ ದೋಸೆ ಇಡ್ಲಿಗೆಲ್ಲ ಚಿಕನ್ ಸಾಂಬಾರು ಅಂದರೆ ತುಂಬ ಟೇಸ್ಟ್ ಇರುತ್ತೆ ಅಂದ್ಕೊಂಡು ಮಾಡಿದ್ದು, ನೋಡಿದರೆ ಆಗಿಲ್ಲ. ಹಾಗೆ ರಾಗಿ ಮಿಲ್ ಮಾಡಿಸ್ಬೇಕು. ನೋಡ್ತಾ ಇದ್ದೀರಾ, ರಾಗಿ ಹಿಟ್ಟು ಸ್ವಲ್ಪ ಇದೆ. 10 kg ರಾಗಿ ತಂದಿರೋದು. ಕೌಶಿ ಗೇಟ್ ಹಾಕೋದು. 10 kg ರಾಗಿ ತಂದಿರೋದು. ಸುಮಾರು ಒಂದು 3 ತಿಂಗಳಿಂದ ಮಾಮ ಅವಾಗ ನೆನಪಾದಾಗ 10 kg ರಾಗಿನ ತಂದು ಇಟ್ಬಿಡ್ತಿದ್ರು. ಅದಕ್ಕೆ ಇತ್ತು. ನಿನ್ನೆ ಖಾಲಿಯಾಗಿತ್ತಲ್ಲ, ಅಂದರೆ ರಾಗಿ ಹಿಟ್ಟು ಸ್ವಲ್ಪ ಇದೆ, ಇನ್ನೊಂದು 3-4 ದಿನ ಇದೆ. ಅಂದರೆ 3-4 ದಿನ ಬರುತ್ತೆ. ಅದಕ್ಕೆ ನಾನು ಇವತ್ತು ಸಂಡೇ ಮಿಲ್ ಮಾಡಿಸ್ಕೊಬಂದ್ಬಿಡೋಣ, ಒಂದು 10 kg ತೊಗೊಬನ್ನಿ ಅಂತೇಳಿ ನಿನ್ನೆ ಹೇಳಿ ಕಳಿಸಿದ್ದೆ. ಇವಾಗ ಎಷ್ಟಾಗಿದೆ ಅಂದರೆ, ಫಸ್ಟು ಮಾಮ ತರ್ತಾ ಇದ್ದಾಗ 40 ರೂಪಾಯಿ 42 ರೂಪಾಯಿ ಆ ಥರ ಇತ್ತು ರಾಗಿ. ಇವಾಗ ಎಷ್ಟಾಗಿದೆ ಅಂದರೆ, ಒಂದು ನಿಮಿಷ ಇರೋ, ಹಂಗೆ ಕ್ಲೋಸ್ ಮಾಡಿ ಓಡ್ ಬರುತ್ತೆ ಇಲ್ಲ ಅಂದರೆ. ಇವಾಗ ರಾಗಿ 1 kg 50 ರೂಪಾಯಿ ಆಗಿದೆ. ಅಂದರೆ 10 kgಗೆ 500 ರೂಪಾಯಿ ತೊಗೊಂಡ್ರಂತೆ. ನನ್ನ ಬಂದು ಕೇಳಿದ್ರೆ ಎಷ್ಟು ಇವಾಗ ರಾಗಿಗೆ ನಾವು ಮೊದಲು ಕೊಡ್ತಾ ಇದ್ದಿದ್ದು ಅಂತೇಳಿ. ಹಾಗೆ ನಾನು 42 ರೂಪಾಯಿ 40 ರೂಪಾಯಿನೂ ಕೊಡ್ತಾ ಇದ್ವಿ ಅಂತ ಅಂದೆ. ಅದಕ್ಕೆ ಇವಾಗ 50 ರೂಪಾಯಿ ಆಗಿಬಿಟ್ಟಿದೆ kg ಅಂತ ಹೇಳಿದ್ರು. ಮತ್ತು ಎಲ್ಲ ರೇಟುಗಳು ಜಾಸ್ತಿ ಆದಮೇಲೆ ರಾಗಿ ರೇಟ್ ಜಾಸ್ತಿ ಆಗಬಾರ್ದ, ಅದಕ್ಕೆ ಅದ್ರ ರೇಟು ಕೂಡ ಜಾಸ್ತಿ ಮಾಡಿದ್ದಾರೆ ಅಂದ್ಕೊಂಡೆ. ಹೋಗು ಬ್ರಷ್ ಎತ್ಕೊ, ಏನಿಲ್ಲ ಸ್ವಲ್ಪ ನೀರು ಹಾಕೋ, ಕ್ಯಾನ್ಗೆ ನೀರು ಹಾಕೊಂಡು ಬ್ರಷ್ ತಗೊಂಡು ನೀಟಾಗಿ ಉಜ್ಜು. ಒಂದ್ ಕಡೆ ಡ್ರೈ ಹೆಂಗ್ ಉಜ್ಜಕ್ಕಾಗುತ್ತಾ? ಕೊಳೆ ಹೋಗುತ್ತಾ? ಏನ್ ಸೋಪೆ ಹಾಕ್ಬಾರ್ದು. ಯಾವುದೇ ವಾಟರ್ ಬಾಟಲ್ ಯೂಸ್ ಮಾಡ್ತೀಯಲ್ಲ, ಅದು ಯಾವತ್ತೂ ಕೂಡ ಸೋಪು ಏನು ಕೂಡ ಯೂಸ್ ಮಾಡಬಾರ್ದು, ಹಂಗೇನೆ ತೊಳಿಬೇಕು. ಕ್ಯಾನ್ ತೊಳೆದು ತುಂಬ ದಿನ ಆಗಿತ್ತು, ಸ್ವಲ್ಪ ಗ್ರೀನ್ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ನೆನ್ನೆ ತೊಳಿಬೇಕಿತ್ತು, ಮರ್ತೋಗ್ಬಿಡ್ತು ನನಗೆ. ಅದಕ್ಕೆ ಇವನಿಗೆ ಹೇಳಿದ್ದೀನಿ, ಒಳಗಡೆ ಇಟ್ಕೋ, ಬಟ್ಲಿ ಮನೆ ಒಳಗಡೆ. ಅಲ್ಲಿ ಇಟ್ಕೊಂಡು ಇಲ್ಲಿ ಕೂರು, ಇದಕ್ಕೆ ಪಟ್ಟಿ ಮೇಲೆ ಅಲ್ಲಿ ಬಕೆಟ್ ನೀರ್ ಬಿಟ್ಕೋ. ನಾನು ನೆನೇನೋ ಮೋಟ್ರ್ ಹಾಕಿಲ್ಲ, ಇವತ್ತು ಹಾಕ್ಬೇಕು ಮೋಟ್ರು. ಬ್ರಷ್ ಎತ್ಕೋದು. ನೀರಿದೆ, ನೆನೆ ಮರ್ತೋಗ್ಬಿಡ್ತು. ಅದಕ್ಕೆ ಇವತ್ತು ಮೋಟ್ರ್. ಆಮೇಲೆ ಉಪ್ಪು ಅವೆಲ್ಲ ಬೇಡ. ಉಪ್ಪು ವಿನೆಗರ್ ಎಲ್ಲ ಯಾವ್ದಕ್ ಹಾಕ್ತಾ ಇದೆ ಅಂದ್ರೆ, ಬ್ರಷ್ ಇಲ್ದಾಗ ಹಂಗೆ ಕ್ಲೀನ್ ಮಾಡ್ತಿದ್ನಲ್ಲ, ಅವಾಗ ಕಲ್ಲುಪ್ಪು ಹಾಕಿ ಕ್ಲೀನ್ ಮಾಡ್ತಾ ಇದ್ದು. ಇವಾಗ ಬೇಡ, ಏನು ಯೂಸ್ ಇಲ್ಲ. ಬ್ರಷ್ ಇರುವಾಗ ಏನಕ್ಕೆ, ಸ್ವಲ್ಪ ನೀರು ಹಾಕೋ, ಒಂದು ಅರ್ಧ ಜಗ್ಗು ನೀರು ಹಾಕೊಂಡು ಚೆನ್ನಾಗಿ ಉಜ್ಜು. ಒಂದ್ ಕಡೆಯಿಂದ ಪಾಚಿ ಬರುತ್ತೆ, ಆಮೇಲೆ 1-2 ಸಲ ತೊಳೆದ್ಬಿಟ್ರೆ ಆಯ್ತು. ಇನ್ನೊಂದು ಬಾಟ್ಲ್ ಇದೆ, ಇದು ಬಾಟಲ್ ಅಂತೀನಿ, ಕ್ಯಾನು. ಈ ಕ್ಯಾನು ಕೂಡ ತೊಳಿಬೇಕು. ಸ್ವಲ್ಪ ಇದು ಸ್ವಲ್ಪ ಗ್ರೀನ್ ಥರ ಬರ್ತಾ ಇರುತ್ತೆ, ಆವಾಗಲೇ ತೊಳೆದಿಟ್ಬಿಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ತೀನಿ. ನೀವು ಅಲ್ಲಿ ತೊಳಿತಾ ಇದ್ದಾನೆ. ಇವಾಗ ನಾನು ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ. ಇವಾಗ ಸಾಂಬಾರೆಲ್ಲ ಬಿಸಿ ಮಾಡಿ ಇಟ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ತೀನಿ. ಓಕೆ, ಬ್ರಷು ಎಲ್ಲ ಕಡೆ ಹೋಗ್ಬೇಕು, ಮಧ್ಯದಲ್ಲೂ ಹೋಗುತ್ತೆ. ನೀಟಾಗಿ ಉಜ್ಜಿ ತೊಳಿ. ಜೋರಾಗಿ ಉಜ್ಜು, ಏನ್ ನೊಂದೋಗುತ್ತೆ ಅಂತ ಉಜ್ಜುತ್ತಿದೆಯಲ್ಲ. ಹಿಂಗೆ ಇಟ್ಕೊಂಡು ಹೀಗೆ ನೋಡು, ಹಂಗು ಮಾಡ್ತಾರೆ. ನೀನ್ ಹಂಗ್ ಫಸ್ಟ್ ಹಿಂಗ್ ಮಾಡು, ಗೊತ್ತಾಯ್ತು. ಹಂಗು ಮಾಡು, ಹಂಗ್ ಮಾಡ್ಬಿಟ್ಟು ಆಮೇಲೆ ಆ ತರ ಮಾಡು. ಅವಾಗ ಲೈನ್ ಇರೋ ಜಾಗದಲ್ಲೂ ಕೂಡ ನೀಟ್ ಆಗುತ್ತೆ, ಗೊತ್ತಾಯ್ತಾ? ಹಂಗ್ ಮಾಡೋದು ಈಸಿ. ಅದಾದ್ಮೇಲೆ ಲೈನ್ ಇರೋ ಜಾಗದಲ್ಲಿ ಆ ರೀತಿ ಮಾಡು. ಓಕೆ, ತೊಟ್ಟಿಗೆ ನೀರು ಬಿಟ್ಬಿಡು. ಮೋಟರ್ ಆನ್ ಮಾಡ್ತೀನಿ, ತುಂಬಿಸ್ಬಿಡೋಣ. ಅದು ಪಾಚಿ ಒಂಥರ ಸ್ಮೆಲ್ ಬರುತ್ತೆ. ತೊಟ್ಟಿಗೆ ನೀರು ಬಿಟ್ಬಿಡು, ಮತ್ತೆ ಮೋಟರ್ ಆನ್ ಮಾಡಿ ಬರ್ತೀನಿ ನಾನು. ಮೋಟರ್ ಆನ್ ಮಾಡ್ಬೇಕು.
ಒಂದು ದಿನ ಅಷ್ಟೇ ಮಳೆ ಇರಲಿಲ್ಲ. ಇವಾಗ 12:30 ಆಗ್ತಾಯಿದೆ. ಇಷ್ಟೊತ್ತು ತನಕ ಮಳೆ ಇರಲಿಲ್ಲ. ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಅಂದರೆ ಒಂದೊಂದೇ ಹನಿ ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ. ಆಮೇಲೆ ಫುಲ್ಲು ಮೋಡ ಆಗಿದೆ. ಹೇಗೆ ಅಂದರೆ ಜೋರು ಮಳೆ ಬರ್ಬೋದು ಆ ಥರ ಫುಲ್ ಮೋಡ ಇದೆ. ಹಾಗೆ ತಿಂಡಿ ತಿಂದಾಯಿತು. ಇವಾಗ ಏನಂದರೆ ಮತ್ತೆ ನಾನ್ ವೆಜ್ ಮಾಡಬೇಕು. ಚಿಕನ್ ಸಾಂಬಾರಿದೆ, ಆದರೂ ಕೂಡ ಮತ್ತೆ ನಾನ್ ವೆಜ್ ಮಾಡಬೇಕು. ಯಾಕೆ ಅಂದರೆ ಪ್ರವೀಣ, ಚೈತ್ರ ಎಲ್ಲ ಏನು ಮಾಡಿದ್ದಾರೆ, ಹೊಗೆನೆಕಲ್ ಫಾಲ್ಸಿಗೆ ಹೋಗಿದ್ದಾರೆ. ನಿನ್ನೆ ಹೋಗಿದ್ದಾರಂತೆ. ಇವಾಗ ಬರ್ತಾರಂತೆ. ತಿಂಡಿ ತಿನ್ಕೊಂಡು ಬಿಡ್ತೀವಿ ಅಂತ ಹೇಳಿದರು. ಇವಾಗ ಅದಕ್ಕೆ ಹೇಗಿದ್ರು ಈ ಕಡೆಯಿಂದನೇ ಹೋಗ್ತೀವಲ್ಲ, ಅದಕ್ಕೆ ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರು. ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡಿ ಅಂತೆ ಹುಡುಗರು ಹೇಳ್ತಾಯಿದ್ರು, ಅಂದರೆ ಮೋನು, ಪಿಂಕು ಎಲ್ಲ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಇವಾಗ ಮಾಮನಿಗೆ ಫಿಶ್ ಥರ ಕೇಳಿದ್ದೀನಿ, ಫಿಶ್ ತೊಗೊಬರ್ತಿದ್ದಾರೆ. ಮೀನು ಸಾಂಬಾರು ಮಾಡಿಬಿಟ್ಟು ಮತ್ತು ಸ್ವಲ್ಪ ಚಿಲ್ಲಿ ಚಿಕನ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಇದೆ. ಅದಕ್ಕೆ ಇವಾಗ ನಾವು ಚಪಾತಿ ಹಾಕ್ಕೊಂಡು ತಿಂದ್ವಿ. ಇನ್ನು ಮಮ್ಮ ಪಾಪ ತಿಂಡಿನೇ ತಿಂದಿಲ್ಲ. ಇನ್ನು ಅವ್ರು ಬರೋದ್ರೊಳಗಡೆ 1 ಗಂಟೆನೇ ಆಗೋಗುತ್ತೆ. ಒಟ್ಟಿಗೆ ಫಿಶ್ಶು, ಚಿಕನು ಎಲ್ಲ ತೊಗೊಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಫಿಶ್ ತೊಗೊಂಡ್ರಂತೆ. 1,800 ಎಲ್ಲ ಇದೆ. ಇವಾಗ ಅಂದರೆ ಅವ್ರು ಹೋದ್ರೆ ಇನ್ನೂ ಊಟ ಮಾಡಿಕೊಂಡು ರಾತ್ರಿನೇ ಹೋಗೋದು, 8 ಗಂಟೆ ಮೇಲೆ ಹೋಗ್ತಾರೆ. ಇವಾಗ ಅಂದರೆ 2 ಟೈಮಿಗೆ ಬೇಕು ಸಾಂಬಾರು, ಮಧ್ಯಾಹ್ನ ಮತ್ತು ರಾತ್ರಿಗೆ. ನಮಗೂ ಕೂಡ ಬೇಕು. ಅದಕ್ಕೆ ಮೀನು ಸಾಂಬಾರು ಮಾಡಿಬಿಟ್ಟು ಚಿಲ್ಲಿ ಚಿಕನ್ ಮಾಡ್ತೀನಿ. 2 ಟೈಮ್ಗೂ ಬೇಕಲ್ಲ. ನೋಡ್ತೀನಿ, ಜಾಸ್ತಿ ಏನಾದರೂ ಫಿಶ್ಶು ಅನಿಸಿದ್ರೆ ಒಂದು ಸ್ವಲ್ಪ ಫ್ರೈಗೆ ಮಾಡ್ತೀನಿ, ನೆನೆಸಿರ್ತೀನಿ. ಇಲ್ಲ ಓಕೆ ಸಾಕಾಗುತ್ತೆ ಅಂದರೆ ನೋಡೋಣ, ನೋಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಮೀನು ತೊಗೊಂಡಿದ್ದಾರಲ್ಲ, ಫಸ್ಟು ಮೀನು ಸಾಂಬಾರೆಲ್ಲ ಮಾಡಿಟ್ಬಿಡೋಣ. ಯಾಕೆಂದರೆ ಅದು ಉಪ್ಪು ಖಾರ ಹಿಡಿಯೋದು ಸ್ವಲ್ಪ ಲೇಟು. ಅದಕ್ಕೆ ಇವಾಗ ಮೀನು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು. ರುಬ್ಕೊಂಡೆಲ್ಲ ಮಾಡಿಟ್ಕೊಬಿಟ್ರೆ ತಂದ ತಕ್ಷಣ ತೊಳೆದ್ಬಿಟ್ಟು ಸಾಂಬಾರು ಮಾಡಿಬಿಡ್ಬೋದು. ಓಕೆ, ಅದಕ್ಕೆ ಬಂದಿದ್ದೀನಿ. ಮಮ್ಮ ಬಂದಮೇಲೆ ಚಪಾತಿ ಎಲ್ಲ ಹಾಕ್ಕೊಡ್ತೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅವರು ಬೆಳಿಗ್ಗೆನೇ ಫೋನ್ ಮಾಡಿದರು, 3 ಗಂಟೆಗೆ ಬರ್ತೀವಿ ಅಂತೇಳಿ. ಸರಿ ಆಯಿತು ಬನ್ನಿ ಅಂತ ಹೇಳಿದ್ವಿ. 3 ಗಂಟೆ ಅಂದರೆ ಇನ್ನೂ ಬೇಗ ಬರ್ತಾಯಿದ್ವಿ. ಅದೆಲ್ಲೋ ಮಡ್ ಕಾಫಿ ಅಂತೇಳಿ ನಿಲ್ಲಿಸಿದ್ವಿ. ಅಲ್ಲಿ ಲೇಟ್ ಆಗೋಯ್ತು, ಮತ್ತು ಟ್ರಾಫಿಕ್ ಎಲ್ಲ ಜಾಮ್ ಆಗೋಯ್ತು. ಅದರಿಂದ ಬರೋದು ಲೇಟ್ ಆಯಿತು ಅಂತ ಹೇಳ್ತಾಯಿದ್ರು. ಕರೆಕ್ಟಾಗಿ 3 ಗಂಟೆಗೆ ಬಂದರು. ನಾನು ಅಷ್ಟರಲ್ಲಿ ಅನ್ನ, ಸಾಂಬಾರು ಮತ್ತು ಪೆಪ್ಪರ್ ಚಿಕನು ಎಲ್ಲ ಮಾಡಿದ್ದೆ. ಪೆಪ್ಪರ್ ಚಿಕನ್ ಒಳಗಡೆಗೆ ಒಂದು ಕ್ಯಾಪ್ಸಿಕಮ್ ಇತ್ತು, ಅದನ್ನು ಹಾಕಿ ಮಾಡಿದ್ದೆ, ಚೆನ್ನಾಗಾಗಿತ್ತು. ಮತ್ತು ಅವ್ರು ಬಂದ ತಕ್ಷಣ ಎಲ್ಲ ಆಗಿತ್ತು. ಮುದ್ದೆ ಒಂದು ಮಾಡಬೇಕಿತ್ತು, ಕೇಳಿಬಿಟ್ಟು ಮಾಡೋಣ ಅಂದ್ಬಿಟ್ಟು ಆಮೇಲೆ ಮುದ್ದೆ ಮಾಡಲಾ ಅಂದೆ. ಓಕೆ ಅಂತಂದರು. ಆಮೇಲೆ ಮುದ್ದೆ ಎಲ್ಲ ಮಾಡಿಕೊಟ್ಟೆ. ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಅದಿದು ಮಾತಾಡಿಕೊಂಡು ಕೂತಿದ್ದೀವಿ. ಇನ್ನು ನಾನು ಹೇಳಿದೆ ಒಟ್ಟಿಗೆ ಊಟ ಮಾಡಿಕೊಂಡು ರಾತ್ರಿ 8 ಗಂಟೆ ಮೇಲೆ ಹೋಗಿ ಅಂತ. ಇಲ್ಲ ಸ್ವಲ್ಪ ಕೆಲಸ ಇದೆ, ಬೇಗನೆ ಹೋಗಬೇಕು ಅಂದ್ಬಿಟ್ಟು ಇವರು ಒಂದು 6:30 ಆ ಥರ ಹೋದರು. ಆಮೇಲೆ ನಾವು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು. ಅಂದರೆ ಅಡುಗೆ ಎಲ್ಲ ಇತ್ತಲ್ವ, ಬರೀ ರೈಸು ಏನಾದರೂ ಮಾಡ್ತೀನಿ ಅಥವಾ ಮುದ್ದೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ ಒಟ್ಟಿಗೆ ಅಂತ ಹೇಳಿದ್ದು. ಕೆಲಸ ಇದೆ, ಇಲ್ಲ ಹೋಗಲೇಬೇಕು ಅಂದರು. ಸರಿ ಟೀ ಮಾಡಿಕೊಟ್ಟೆ, ಮತ್ತು ಕೂತ್ಕೊಂಡು ಆಮೇಲೆ ಹೊರಟರು. ನಾನಿಲ್ಲಿ ಶನಿವಾರ ಮತ್ತು ಭಾನುವಾರದ್ದು 2 ದಿನದ ವೀಡಿಯೋನು ಇಲ್ಲಿ ಒಟ್ಟಿಗೆ ಹಾಕಿದ್ದೀನಿ. 2 ಸಪ್ರೇಟ್ ಏನು ಹಾಕೋದು ಬೇಡ, ಏಕೆಂದರೆ ಇನ್ನೂ ತುಂಬ ವೀಡಿಯೋಸ್ ಇದೆ ಹಾಕುವಂಥದ್ದು. ಅದಕ್ಕೆ ನಾನು ಒಟ್ಟಿಗೆ ಹಾಕ್ಬಿಡೋಣ ಅಂದ್ಬಿಟ್ಟು 2 ದಿನದ್ದು ಇಲ್ಲಿ ಒಟ್ಟಿಗೆ ವೀಡಿಯೋನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ಅವರು 6:30 ಆ ಥರ ಹೊರಟರು. ಅದಾದಮೇಲೆ ಇನ್ನು ಸ್ವಲ್ಪ ಸಾಂಬಾರೆಲ್ಲ ಸ್ವಲ್ಪ ಉಳಿದಿತ್ತಲ್ಲ, ಅದನ್ನೆಲ್ಲ ಚಿಕ್ಕ ಪಾತ್ರೆಗೆಲ್ಲ ಹಾಕ್ಬಿಟ್ಟು ಅಡುಗೆ ಮನೆಯೆಲ್ಲ ಮತ್ತೆ ಅಂದರೆ ಟೀ ಎಲ್ಲ ಮಾಡಿದ್ದೆ, ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆಗಳು ಎಲ್ಲ ಇತ್ತು ಅದನ್ನು ಕೂಡ ತೊಳೆದ್ಬಿಟ್ಟು ಆಮೇಲೆ ಯಾವುದಾದ್ರೂ ಮೂವಿ ನೋಡೋಣ ಕೂತ್ಕೊಂಡು, ಇನ್ನೇನು ಕೆಲಸ ಇಲ್ವಲ್ಲ, ಎಲ್ಲ ಕೆಲಸ ಆಗಿದೆ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಆಮೇಲೆ ಅವರು ಹೊಗೆನೆಕಲ್ ಫಾಲ್ಸ್ ಅಲ್ಲ, ಅಲ್ಲಿ ತಮಿಳ್ನಾಡು ಹತ್ರ ಯಾವುದೋ ದೇವಸ್ಥಾನ ಹೇಳಿದ್ರು, ಅಲ್ಲೋಗಿದ್ರಂತೆ.
ಅಂದರೆ ಶನಿವಾರನೇ ಹೋಗಿದ್ದು, ಬಂದಿದ್ದು ಭಾನುವಾರ. ಅಂದರೆ ಆ ಕಡೆಯಿಂದ ಶನಿವಾರ ಬರೋಕ್ಕಾಗಲಿಲ್ಲ ಅಂದ್ಬಿಟ್ಟು ಭಾನುವಾರ ಬಂದಿದ್ದಾರೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು